Hello students, welcome to the next video on the chapter solutions. In the last class we discussed several topics on the chapter solutions regarding introduction, the types of solutions, and about Henry's law and its applications, Raoult's law, and then also we discussed the differences between ideal and non-ideal solutions. In the last class I have also given an introduction about colligative properties. And also, I have given 4 examples for colligative properties. Colligative properties are nothing but the properties of dilute solution which depend only on the number of solute particles but not on the nature of solute particles. So they are referred as colligative properties. ಅಂದರೆ ಯಾವ ಪ್ರಾಪರ್ಟೀಸು ನಂಬರ್ ಆಫ್ ಸಾಲ್ಯೂಟ್ ಪಾರ್ಟಿಕಲ್ಸ್ ಅಂದರೆ ಎಷ್ಟು ಸಾಲ್ಯೂಟ್ ಪಾರ್ಟಿಕಲ್ಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಆದರೆ ಯಾವ ಥರ ಸಾಲ್ಯೂಟ್ ಪಾರ್ಟಿಕಲ್ಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಆ ಥರದ ಪ್ರಾಪರ್ಟೀಸ್ ನಾವು ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ಅದರದ್ದು ತುಂಬ ಪ್ರಾಪರ್ಟೀಸ್ ಇದೆ. ಅದರಲ್ಲಿ 4 ಪ್ರಾಪರ್ಟೀಸ್ನ ನಾವು ಈ ವರ್ಷ ಡಿಸ್ಕಸ್ ಮಾಡಬೇಕು. ಅದು ಯಾವ್ದು ನಾನು ಹೇಳಿದ್ದು, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಒಂದು, ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಒಂದು, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂಡ್ ಲಾಸ್ಟ್ ಈಸ್ ಆಸ್ಮಾಟಿಕ್ ಪ್ರೆಷರ್. ಈ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ನ ನಾವು ಡಿಸ್ಕಸ್ ಮಾಡಬೇಕು. ಲೆಟ್ ಅಸ್ consider the first colligative property which is relative lowering of vapor pressure. Vapor pressure ಅಂದ್ರೆ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. So it is the pressure exerted by the vapors of a solvent at equilibrium. ಈಕ್ವಿಲಿಬ್ರಿಯಂ ಅಲ್ಲಿ ಒಂದು ಸಾಲ್ವೆಂಟಿನ ವೇಪರ್ಸು ಸಾಲ್ವೆಂಟಿನ ಸರ್ಫೇಸ್ ಮೇಲೆ ಎಷ್ಟು ಪ್ರೆಷರ್ನ ಎಕ್ಸರ್ಟ್ ಮಾಡುತ್ತೆ ಅನ್ನೋದು. ಸೊ ಅದನ್ನು ನಾವು ಈಕ್ವಿಲಿಬ್ರಿಯಂ ವೇಪರ್ ಪ್ರೆಷರ್ ಅಂತ ಕರಿತೀವಿ ಅಥವಾ ಜಸ್ಟ್ ವೇಪರ್ ಪ್ರೆಷರ್ ಅಂತ ಕರಿತೀವಿ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಓಕೆ, ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದ್ರೆ ಏನು? ಈಗ ನಾವು 2 ಕೇಸಸ್ ಕನ್ಸಿಡರ್ ಮಾಡಬೇಕು. ಒಂದು ಪ್ಯೂರ್ ಸಾಲ್ವೆಂಟ್, ಇನ್ನೊಂದು ಸೊಲ್ಯೂಷನ್. ಎರಡಕ್ಕೂ ಕಂಪೇರ್ ಮಾಡಿದ್ರೆ ವೇಪರ್ ಪ್ರೆಷರ್ ಯಾವುದಕ್ಕೆ ಹೆಚ್ಚಿರುತ್ತೆ ಯಾವುದಕ್ಕೆ ಕಡಿಮೆ ಇರುತ್ತೆ ಅಂತ ನೋಡಬೇಕು. ಸೊ ಅದಕ್ಕೆ ನಾನು ಒಂದು ಇಲಿಸ್ಟ್ರೇಷನ್ ಕೊಡ್ತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಬೀಕರ್. ಒಂದು ಬೀಕರ್ ಇದೆ, ಸೊ ಅಥವಾ ಒಂದು ಕಂಟೈನರ್ ಇದೆ ವಿಚ್ ಈಸ್ ಕ್ಲೋಸ್ಡ್. ಸೊ ಕಂಟೈನರ್ ಕ್ಲೋಸ್ ಆಗಿದೆ ಅಂತ ಅನ್ಕೊಂಡು, ಇಮ್ಯಾಜಿನ್ ಇಟ್ ಈಸ್ ಕ್ಲೋಸ್ಡ್. ಸೊ ಇಟ್ ಈಸ್ ಎ ಕ್ಲೋಸ್ಡ್ ಸಿಸ್ಟಮ್. ಸೊ ಅದರೊಳಗಡೆ ನಾವು ಯಾವುದೋ ಒಂದು ಸಾಲ್ವೆಂಟ್ ತಗೊಂಡಿದ್ದೀವಿ. ಸೊ ವಿ ಹ್ಯಾವ್ ಕನ್ಸಿಡರ್ಡ್ ಎ ಸಾಲ್ವೆಂಟ್, ಯಾವುದೋ ಒಂದು ಪ್ಯೂರ್ ಸಾಲ್ವೆಂಟ್ ತಗೊಂಡಿದ್ದೀವಿ. ಸಾಲ್ವೆಂಟ್ ಲೈಕ್ ವಾಟರ್, ಸರಿನಾ? ಸೊ ವಾಟರ್ ಇರ್ಬೋದು ಅಥವಾ ಬೇರೆ ಯಾವುದೋ ಸಾಲ್ವೆಂಟ್ ಇರ್ಬೋದು. ಸಾಲ್ವೆಂಟ್ ತಗೊಂಡಿದ್ದೀವಿ. ಓಕೆ, ಪ್ಯೂರ್ ಸಾಲ್ವೆಂಟಿಗೆ ಆಫ್ಟರ್ ಅಬ್ಟೈನಿಂಗ್ ಈಕ್ವಿಲಿಬ್ರಿಯಂ ದೇರ್ ವಿಲ್ ಬಿ ಎ ಡೆಫಿನೆಟ್ ವೇಪರ್ ಪ್ರೆಷರ್. ಒಂದು ವೇಪರ್ ಪ್ರೆಷರ್ ಇರುತ್ತೆ. ಅದೇ ನಾನು ಯಾವುದೋ ಒಂದು ಸಾಲ್ಯೂಟ್ನ ಡಿಸಾಲ್ವ್ ಮಾಡಿದ್ದೀನಿ. ಇದ್ರೊಳಗಡೆ ನಾನ್ ವಾಲಟೈಲ್ ಸಾಲ್ಯೂಟ್ ಒಂದಿದೆ, ಅದನ್ನ ಡಿಸಾಲ್ವ್ ಮಾಡಿದ್ದೀನಿ ಅಂತ ಅನ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಕನ್ಸಿಡರ್ ಐ ಹ್ಯಾವ್ ಡಿಸಾಲ್ವ್ಡ್ ಶುಗರ್ ಇನ್ ಇಟ್. ಶುಗರ್ ಡಿಸಾಲ್ವ್ ಮಾಡಿದ್ದೀನಿ. ಶುಗರ್ ಡಿಸಾಲ್ವ್ ಮಾಡಿದ್ಮೇಲೆ ಅದ್ರ ವೇಪರ್ ಪ್ರೆಷರ್ ಏನಾಗುತ್ತೆ? ಸೊ ಯೂಶಲಿ ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ವಿಲ್ ಬಿ ಲೆಸ್. ಯಾಕಂದ್ರೆ ಸಾಲ್ಯೂಟ್ ಡಿಸಾಲ್ವ್ ಆಗೋದಂದ್ರೆ ಏನು, ಸಾಲ್ಯೂಟ್ ಪಾರ್ಟಿಕಲ್ಸ್ ಗೆಟ್ ಡಿಸ್ಪರ್ಸ್ಡ್. ಸೊ ಇನ್ ದ ಸಾಲ್ವೆಂಟ್ ಒಳಗಡೆ ಸಾಲ್ಯೂಟ್ ಪಾರ್ಟಿಕಲ್ಸ್ ಏನಾಗುತ್ತೆ, ಡಿಸ್ಪರ್ಸ್ ಆಗುತ್ತಲ್ವಾ? ಸೊ ಈಗ ಸಾಲ್ವೆಂಟ್ ಪಾರ್ಟಿಕಲ್ಸ್ ಇದೆ, ಡಿಸ್ಪರ್ಸ್ ಆಗಿದೆ ಅಂತ ಅನ್ಕೊಳ್ಳೋಣ. ಸರಿನಾ? ಇನಿಷಿಯಲಿ ಎಷ್ಟು ವೇಪರ್ಸ್ ಬರ್ತಾ ಇತ್ತು ಅಷ್ಟೇ ವೇಪರ್ಸ್ ಬರೋದಿಲ್ಲ ಈಗ, ಸರಿನಾ? ದ ಅಮೌಂಟ್ ಆಫ್ ವೇಪರ್ ಆಫ್ ದಿಸ್ ಸಾಲ್ವೆಂಟ್ ಸೊ ಡಿಕ್ರೀಸಸ್. ಯಾಕೆ ಡಿಕ್ರೀಸ್ ಆಗುತ್ತೆ? ಕೆಲವು ವೇಪರ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ವೇಪರ್ ಆಗೋದನ್ನ ಈ ಸರ್ಫೇಸ್ ಅಲ್ಲಿ ಇರುವಂತ ಸಾಲ್ಯೂಟ್ ಪಾರ್ಟಿಕಲ್ಸ್ ಏನಿದೆಯಲ್ಲ, ಸೊ ದಟ್ ವಿಲ್ ಚೆಕ್. ಅದನ್ನೇನ್ ಮಾಡ್ತದೆ, ನಿಲ್ಲಿಸ್ತದೆ ಅಲ್ಲಿ. ಅಂದ್ರೆ ವೇಪರ್ಸ್ ಎಸ್ಕೇಪ್ ಆಗೋದನ್ನ ತಡೆಯುತ್ತೆ. ಸೊ ಹಾಗಾಗಿ ಅದ್ರ ವೇಪರ್ಸ್ ಬರ್ತದೆ. ಆದ್ರೆ ಪ್ಯೂರ್ ಸಾಲ್ವೆಂಟಿಗೆ ಎಷ್ಟು ವೇಪರ್ ಬರ್ತದೋ ಅಷ್ಟು ವೇಪರ್ಸ್ ಸೊಲ್ಯೂಷನ್ಗೆ ಇರಲ್ಲ. As a result, the vapor pressure of solution is always less than the vapor pressure of pure solvent. So this is an important statement. Vapor pressure of solution is always less than the vapor pressure of pure solvent. Pure solvent ತಗೊಂಡಾಗ ಏನು ವೇಪರ್ ಪ್ರೆಷರ್ ಇರ್ತದೋ, ಸೊ ಅದರ ಸೊಲ್ಯೂಷನ್ ಯಾವ್ದಾದ್ರು ಸಾಲ್ಯೂಟ್ನ ಡಿಸಾಲ್ವ್ ಮಾಡಿದ್ರೆ ಆ ಸಾಲ್ವೆಂಟಿಗೆ ಅದರ ವೇಪರ್ ಪ್ರೆಷರ್ ಯಾವಾಗಲೂ ಡಿಕ್ರೀಸ್ ಆಗುತ್ತೆ. ಸೊ ಸೊಲ್ಯೂಷನ್ ವೇಪರ್ ಪ್ರೆಷರ್ ಸಾಲ್ವೆಂಟಿನ ವೇಪರ್ ಪ್ರೆಷರ್ಗಿಂತ ಯಾವಾಗಲೂ ಕಡಿಮೆ ಇರುತ್ತೆ, ಸರಿನಾ? ಸೊ ಹಾಗಾದ್ರೆ ಇವೆರಡರ ಮಧ್ಯೆ ಏನಾಯ್ತು, ಡಿಫರೆನ್ಸ್ ಆಯ್ತು. ಏನು, ವೇಪರ್ ಪ್ರೆಷರ್ ಡಿಫರೆನ್ಸ್ ಆಯ್ತು. ಆ ಡಿಫರೆನ್ಸ್ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಇಷ್ಟು ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ಮೀನ್ ಬೈ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್? ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದ್ರೆ ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಅಂಡ್ ದಟ್ ಆಫ್ ಸೊಲ್ಯೂಷನ್. ಸೊ ಆ ಡಿಫರೆನ್ಸ್ ನಾವೇನಂತ ಕರಿತೀವಿ, ಸೊ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತೇಳಿ ಕರಿತೀವಿ. ಸೊ ಅದನ್ನ ಇಲ್ಲಿ ಬರಿತೀನಿ.
So now we know lowering of vapor pressure. So lowering of vapor pressure is equal to vapor pressure of solvent minus vapor pressure of solution. So the vapor pressure of solvent ನಾವು ಏನಂತ ತಗೊಂತೀನಿ P naught A ಅಂತ ತಗೊಂತೀನಿ ಸರಿನಾ. So vapor pressure of solvent it is P naught A and vapor pressure of solution ಇದೆಯಲ್ಲ ಅದನ್ನ ನಾನು ಎಂತ ತಗೋತೀನಿ PA ಅಂತ ತಗೊಂತೀನಿ. ಓಕೆ, ಸೊ ಮೈನಸ್ PA ಸರಿನಾ. If P naught A is the vapor pressure of pure solvent and PA is the vapor pressure of solution, the difference between those vapor pressures and the vapor pressure difference between the vapor pressure of pure solvent to that of the solution, that is referred as lowering of vapor pressure. ಸರಿನಾ. ಸೊ ಪ್ಯೂರ್ ಸಾಲ್ವೆಂಟ್ ವೇಪರ್ ಪ್ರೆಷರ್ ನ ಸೊಲ್ಯೂಷನ್ ವೇಪರ್ ಪ್ರೆಷರ್ ಇಂದ ನಾವು ಮೈನಸ್ ಮಾಡಿದ್ರೆ ದ ಡಿಫರೆನ್ಸ್ ತಗೊಂಡ್ರೆ ನಮ್ಗೆ ಏನು ಸಿಗುತ್ತೆ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಸಿಗುತ್ತೆ. ಹಾಗಾದ್ರೆ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದ್ರೆ ಏನು? ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದ್ರೆ ದಿಸ್ ಡಿಫರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಇನಿಷಿಯಲ್ ವೇಪರ್ ಪ್ರೆಷರ್. ಅಂದ್ರೆ ಪ್ಯೂರ್ ಸಾಲ್ವೆಂಟ್ ವೇಪರ್ ಪ್ರೆಷರ್ಗೆ ರಿಲೇಟಿವ್ ಆಗಿ ಎಷ್ಟು ಡಿಫರೆನ್ಸ್ ಇದೆ ಅನ್ನೋದನ್ನ ನಾವೇನಂತ ಕರಿತೀವಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ದಟ್ ಮೀನ್ಸ್ ಇಟ್ ಈಸ್ ಜಸ್ಟ್ ಎ ರೇಷಿಯೋ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ಹಾಗಾದ್ರೆ ಅದನ್ನ ಹೇಗೆ ಬರೀಬೋದು? ಇಟ್ ಈಸ್ ನಥಿಂಗ್ ಬಟ್ P naught A minus PA divided by P naught A. ಈ ರೇಷಿಯೋ ವಿತ್ ರೆಸ್ಪೆಕ್ಟ್ ಟು P naught A ಎಷ್ಟು ಡಿಫರೆನ್ಸ್ ಆಗಿದೆ ಅನ್ನೋದನ್ನ ನಾವೇನಂತ ಕರಿತೀವಿ ವಿ ಕಾಲ್ ಇಟ್ ಆಸ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಇಟ್ ಈಸ್ ದ ರೇಷಿಯೋ ಆಫ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ವಿತ್ ರೆಸ್ಪೆಕ್ಟ್ ಟು ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್. ದಟ್ ಈಸ್ ರೆಫರ್ಡ್ ಆಸ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಇದು ನಿಮ್ಗೆ ಗೊತ್ತಿರಬೇಕು. ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಏನೋ ಮೀನಿಂಗ್ ಗೊತ್ತಿರಬೇಕು. ವಾಟ್ ಈಸ್ ಮೀನ್ ಬೈ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅನ್ನೋದು ನಮಗೆ ಮೀನಿಂಗ್ ಗೊತ್ತಿರಬೇಕು. ಸೊ ದಿಸ್ ಈಸ್ ಅಬೌಟ್ ದ ಮೀನಿಂಗ್ ಆಫ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ನಾವು ಪ್ರತಿಯೊಂದು ಕಾಲಿಗೇಟಿವ್ ಪ್ರಾಪರ್ಟಿಲಿ ಒಂದು ಈಕ್ವೇಶನ್ ಅನ್ನ ನೋಡ್ತೀವಿ. ಈಕ್ವೇಶನ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಮೋಲಾರ್ ಮಾಸ್ ಆಫ್ ಎ ಸಾಲ್ಯೂಟ್. ಒಂದು ಸಾಲ್ಯೂಟಿನ ಮೋಲಾರ್ ಮಾಸ್ ಅಥವಾ ಮಾಲಿಕ್ಯುಲರ್ ವೇಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸೊ ಒಂದು ಈಕ್ವೇಶನ್ ಬೇಕು. ಆ ಈಕ್ವೇಶನ್ ನಾವು ನೋಡೋಣ. ಸೊ ಫಾರ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಓಕೆ, ಅಕಾರ್ಡಿಂಗ್ ಟು ರೌಡ್ಸ್ ಲಾ. ರೌಡ್ಸ್ ಲಾ ಅಂತ ಹೇಳಿದ್ರೆ ನಾವು ಫಾರ್ ಪ್ಯೂರ್ ಲಿಕ್ವಿಡ್ಸ್, ಸೊ ಫಾರ್ ಸೊಲ್ಯೂಷನ್ ಆಫ್ ಪ್ಯೂರ್ ಲಿಕ್ವಿಡ್ಸ್ ರೌಡ್ಸ್ ಲಾ ಏನಂತ ನಾವು ಓದಿದ್ವಿ. ಅಕಾರ್ಡಿಂಗ್ ಟು ದ ಎಕ್ಸ್ಟೆನ್ಷನ್ ಅಂದ್ರೆ ರೌಡ್ಸ್ ಲಾ ಮುಂದುವರೆದ ಭಾಗವಾಗಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ಗೂ ಒಂದು ಸೊ ರೌಡ್ಸ್ ಲಾ ಇದೆ. ಸೊ ರೌಡ್ಸ್ ಲಾ ಆಫ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರಿತೀವಿ. ಓಕೆ, ಸೊ ಅಕಾರ್ಡಿಂಗ್ ಟು ರೌಡ್ಸ್ ಲಾ ಫಾರ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ದಿಸ್ ಟರ್ಮ್ ದಟ್ ಈಸ್ relative lowering of vapor pressure P naught A minus PA divided by P naught A, it is actually equal to the mole fraction of solute. ಹಾಗಾದ್ರೆ according to the Raoult's law of relative lowering of vapor pressure, the relative lowering of vapor pressure of a solvent is equal to the mole fraction of the solute dissolved in it. Okay, so ಇದು Raoult's law ಪ್ರಕಾರ. ಸೊ ಇದನ್ನು ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಮೋಲ್ ಫ್ರಾಕ್ಷನ್ ಎಕ್ಸ್ ಅಂದ್ರೆ ಏನು? ಮೋಲ್ ಫ್ರಾಕ್ಷನ್. ಬಿ ಇಟ್ ರೆಫರ್ಸ್ ಟು ದಟ್ ಆಫ್ ಸಾಲ್ಯೂಟ್, ಮೋಲ್ ಫ್ರಾಕ್ಷನ್ ಆಫ್ ಸಾಲ್ಯೂಟ್. ಸೊ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಸೊ P naught A minus PA divided by P naught A it is equal to XB ಅಂದ್ರೆ ಮೋಲ್ ಫ್ರಾಕ್ಷನ್ ಅಲ್ವಾ? ಮೋಲ್ ಫ್ರಾಕ್ಷನ್ ಅಂದ್ರೆ ಏನು ಅಂತ ಗೊತ್ತಿದೆ ನಮಗೆ. ಮೋಲ್ ಫ್ರಾಕ್ಷನ್ ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಮೋಲ್ ಫ್ರಾಕ್ಷನ್ ಆಫ್ B is NB divided by Na plus Nb. That means it is mole fraction is the ratio of number of moles of B to the total number of moles of solvent and solute. Okay, so now ನಾವು ಕನ್ಸಿಡರ್ ಮಾಡ್ತಾ ಇರೋದು ಕಾಲಿಗೇಟಿವ್ ಪ್ರಾಪರ್ಟೀಸ್ ಗೆ ಯಾವಾಗಲೂ ಡೈಲ್ಯೂಟ್ ಸೊಲ್ಯೂಷನ್ಸ್. ಡೈಲ್ಯೂಟ್ ಸೊಲ್ಯೂಷನ್ ಅಲ್ಲಿ ಯಾವ್ದು ಕಡಿಮೆ ಇರ್ತದೆ? ಡೈಲ್ಯೂಟ್ ಸೊಲ್ಯೂಷನ್ ಅಂದ್ರೆ ಏನು? ಡೈಲ್ಯೂಟ್ ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ಎ ಸೊಲ್ಯೂಷನ್ ಇನ್ ವಿಚ್ ವೆರಿ ಮಿನಿಮಮ್ ಅಮೌಂಟ್, ವೆರಿ ಲಿಟಲ್ ಅಮೌಂಟ್ ಆಫ್ ಸಾಲ್ಯೂಟ್ ಇಸ್ ಡಿಸಾಲ್ವ್ಡ್. ಅಂದ್ರೆ number of moles of solute, that is Nb, is very less in case of dilute solutions. ಹಾಗಾಗಿ since Nb ಅಂದ್ರೆ number of moles of solute is very less compared to Na, ಅಂದ್ರೆ number of moles of solvent ಕಂಪೇರ್ ಮಾಡಿದ್ರೆ number of moles of solute ಏನಿದೆ ಅದು ತುಂಬಾ ಕಡಿಮೆ ಇದೆ. ಸೊ ಈ ಎರಡು ಸಮ್ ಏನಿದೆ Na plus Nb, that is almost equal to Na.
ಸರಿನಾ? ಇದೆಲ್ಲರನ್ನ ಆ್ಯಡ್ ಮಾಡಿದ್ರೆ ಏನು ವ್ಯಾಲ್ಯೂ ಬರುತ್ತೋ ಅದು NA ಗೆ ಈಕ್ವಲ್ ಆಗಿರುತ್ತೆ. ಯಾಕೆಂದರೆ ಇದ್ರ ವ್ಯಾಲ್ಯೂ NB ವ್ಯಾಲ್ಯೂ ಏನಿದೆ ಅದು ತುಂಬ ಕಡಿಮೆ. ಸೊ ಆಸ್ ಎ ರಿಸಲ್ಟ್ ದ ಅಬೋ ಈಕ್ವೇಷನ್ ಕ್ಯಾನ್ ಬಿ, ಸೊ ಇಟ್ ರೆಡ್ಯೂಸಸ್ ಟು P0A minus PA divided by P0A, it is equal to NB divided by NE. ಸೊ ಹೀಗೆ ಬರಿಬೋದು ಸರಿನಾ? ಸಿನ್ಸ್ the value of NB is very small. ಸೊ ಈ ಈಕ್ವೇಷನ್ ಅಲ್ಲಿ NB ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ B, NE ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ E. ಅದನ್ನ ಫರ್ದರ್ ನಾನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಸೊ ಏನಾಗುತ್ತೆ? ಸೊ NB is nothing but WB by MB. So weight of the solute to its molecular weight or molar mass. Similarly Na. So ಅದನ್ನು ಬರಿತಾ ಇದ್ದೀನಿ P0A minus so PA divided by P0A. So it is equal to, so NB ಇದೆಯಲ್ಲ, NB is equal to WB divided by MB. Similarly Na will be equal to WA by MA. ಸರಿನಾ? ಸೊ ಇದನ್ನು ನಮಗೆ ಈ ಈಕ್ವೇಷನ್ ಅಲ್ಲಿ ಬೇಕಾಗಿರೋ ಟರ್ಮ್ ಯಾವುದು? ವಿ ಆರ್ ಡಿರೈವಿಂಗ್ ಎನ್ ಈಕ್ವೇಷನ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್. MB ಬೇಕಲ್ವಾ? ಸೊ ಹಾಗಾದ್ರೆ ಈಕ್ವೇಷನ್ ಫರ್ದರ್ ನಾನು ಸಿಂಪ್ಲಿಫೈ ಮಾಡಿ ಬರ್ತೀನಿ. P0A minus PA divided by P0A, so will be equal to WB, MB ಡಿನಾಮಿನೇಟರ್ ಬರುತ್ತೆ. ಸೊ WA ಕೆಳಗಡೆ ಉಳ್ಕೊಳುತ್ತೆ, MA, so it goes to the numerator. Okay, so WB by WA, MA by MB ಆಗ್ತದೆ. ಸೊ ಈಗ ನಮಗೆ ಗೊತ್ತಿದೆ ಸೊ ಈಕ್ವೇಷನ್ ಫಾರ್ MB ಇಸ್ ರಿಕ್ವೈರ್ಡ್ ಅಂತೇಳಿ. ಸೊ ಹಾಗಾಗಿ ಇದನ್ನ ರಿಅರೇಂಜ್ ಮಾಡ್ತೀನಿ ಈಕ್ವೇಷನ್. ಸೊ MB ನ ಈಕ್ವೇಷನ್ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತಗೋಬರೋಣ. MB it will be equal to WB divided by ಡಿನಾಮಿನೇಟರ್ ನಮಗೆ WA ಇದೆ. ಸೊ ಈ P0A ಇದೆಯಲ್ಲ, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡೋದು ಏನಾಗುತ್ತೆ? ಇಟ್ ಗೋಸ್ ಟು ದ ನ್ಯೂಮರೇಟರ್. ಮೇಲ್ಗಡೆ MA ಒಂದು ಟರ್ಮ್ ಇದೆ, P0A ಇದೆ. ಸೊ ಡಿನಾಮಿನೇಟರ್ ಅಲ್ಲಿ P0A minus PA. Okay, so this is the equation which is required for the calculation of molar mass of a solute using relative lowering of vapor pressure. Relative lowering of vapor pressure ನ ಯೂಸ್ ಮಾಡಿಕೊಂಡು ನಾವು ಸಾಲ್ಯೂಟಿನ ಮೊಲಾರ್ ಮಾಸ್ ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ ಈಕ್ವೇಷನ್ ನ ಬಳಸ್ತೇವೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಈಕ್ವೇಷನ್ ರಿಕ್ವೈರ್ಡ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಮೊಲಾರ್ ಮಾಸ್ ಆಫ್ ಸಾಲ್ಯೂಟ್ ಯೂಸಿಂಗ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ನಮಗೆ ಈ ಈಕ್ವೇಷನ್ ಮೇಲೆ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಸಾಲ್ವ್ ಒನ್ ಪ್ರಾಬ್ಲಮ್ ಆನ್ ದಿಸ್ ಈಕ್ವೇಷನ್. ಅದರ ಮೇಲೆ ಕೆಲವು ವರ್ಕ್ಡ್ ಎಕ್ಸಾಂಪಲ್ಸ್ ನ ಲೇಟರ್ ನಾನು ಕೊಡ್ತೇನೆ. ಇದೇ ರೀತಿ ಪ್ರತಿಯೊಂದು ಕಾಲಿಗೇಟಿವ್ ಪ್ರಾಪರ್ಟಿ ಮೇಲೆ ನಾವು ಒಂದು ಈಕ್ವೇಷನ್ ನೋಡಬೇಕು. ಸೊ ಆ ಈಕ್ವೇಷನ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಇದು ಡೆರಿವೇಷನ್ ಏನು ನನಗೆ ಕೇಳೋದಿಲ್ಲ, ನಮಗೆ ಇಂಪಾರ್ಟೆಂಟ್ ಯಾವುದು? ಇದು ಈಕ್ವೇಷನ್. ಆ ಈಕ್ವೇಷನ್ ನೆನಪಿಟ್ಕೋಬೇಕಾಗುತ್ತೆ. ಓಕೆ, ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ ಹಿಯರ್. So we'll continue with the problem in the next video. Thank you.